ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನವೂ ಸಹ ನಾವು ಮುಂಜಾನೆಯಲ್ಲಿ ದೇವರಿಗೆ ಕೋಪವನ್ನು ಎಬ್ಬಿಸುವಂತ 4 ವಿಷಯಗಳಲ್ಲಿ ಒಂದು ವಿಷಯದ ಕಂಟಿನ್ಯೂಯೇಷನ್ ಅನ್ನ ನಾವು ನೋಡ್ತೀವಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಈಗ ಮುಂಜಾನೆ ಪ್ರಾರ್ಥನೆ ಮಾಡಿದ್ರೆ ನಮಗೆ 6 ಆಶೀರ್ವಾದಗಳು ಉಂಟಾಗ್ತದೆ. ಸರಿನಾ? ಮುಂಜಾನೆ ನಾವು ಪ್ರಾರ್ಥನೆ ಮಾಡಿದ್ರೆ ಏನಾಗುತ್ತೆ ಒಂದೊಂದು ಓದ್ಬಿಡೋಣ. ಒಂದನೇದು ಮುಂಜಾನೆ ಪ್ರಾರ್ಥನೆ ಮಾಡುವಂಥದ್ದು ಪ್ರತಿದಿನ ಬೆಳಗ್ಗೆ ದೇವರಿಗೆ ಆತನ ಸಿಂಹಾಸನದ ಬಳಿ ಹೋಗುತ್ತವು ಅಂತ. ನೀನ್ ಏನೇ ಸೆಂಟ್ ಹಾಕೋ, ಫಾಗ್ ಹಾಕೋ, ಓಕೆ, ಬಟ್ ಮುಂಜಾನೆ ನೀನು ದೇವರೊಂದಿಗೆ ಸಮಯ ಕಳೆದ್ರೆ ಆತನ ಸಿಂಹಾಸನದ ಬಳಿಗೆ ಹೋಗ್ತೀಯ. ನೀನು ಆತನ ಸಿಂಹಾಸನ, ಯು ಗೋ ಟು ಥ್ರೋನ್ ಆಫ್ ಗಾಡ್. ದೇವರ ಸಿಂಹಾಸನದ ಬಳಿಗೆ ನೀನು ಹೋಗ್ತೀಯ. ಆ ಸುವಾಸನೆ ದೇವರು ನೋಡಿ ನೋಹನನ್ನು ಆಶೀರ್ವಾದ ಮಾಡಿದಾಗೆ ನಿನ್ನನ್ನು ಆಶೀರ್ವಾದ ಮಾಡ್ತಾರೆ. 2, ಮುಂಜಾನೆ ಪ್ರಾರ್ಥನೆ. ನೀನು ದೇವ್ರಿಗೆ ಏನು ಹೇಳ್ತಾ ಇದೆಯಾ ಗೊತ್ತಾ? ನಿನ್ನ ಶಕ್ತಿ ನನಗೆ ಬೇಕು, ನನ್ನ ಕೈನಲ್ಲಿ ಆಗಲ್ಲ. ಕೆಲವ್ರಿಗೆಲ್ಲ ನೋಡಿ, ನೀವು ಕೆಲ್ಸಕ್ಕೆ ಹೋಗ್ತೀರಾ, ಅನೇಕ ಕಾರ್ಯ, ನಿಮ್ಗೆ ಶಕ್ತಿ ಬೇಕು ಅಲ್ಲ? ಶಕ್ತಿ ಅವಶ್ಯಕತೆ, ಎಲ್ರಿಗೂ ಶಕ್ತಿ ಅವಶ್ಯಕತೆ. ಯಾರಾದರೂ ಇಲ್ಲಿ ಬ್ರೂಸ್ಲಿ ಇದ್ದೀರಾ? ಲಿಸನ್, ಬ್ರೂಸ್ಲಿ ಅಲ್ಲ, ಇನ್ನೊಬ್ಬರು ಈ WWF ನಲ್ಲಿ ಏನೇನೋ ಹಿಂಗೆ ತೋರಿಸ್ಕೊಂಡು ಮಾಡ್ತಾರಲ್ಲ, ರೈಟಾ? ಎಲ್ಲ ಅದು ಇಟ್ಸ್ ಎ ಸ್ಪೋರ್ಟ್ಸ್. ಬಟ್ ದೇವರ ಮಕ್ಕಳಿಗೆ ಕಡೇ ಮಾತೇನೆಂದರೆ, ದೇವರನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆತುಕೊಂಡು ಬಲಗೊಳ್ಳಿರಿ, ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿ. ನನಗೆ ನಿನಗೆ ದೇವರ ಶಕ್ತಿ ಬೇಕು. ನನಗೆ ನಿನಗೆ ಈ ದೇಹದಲ್ಲಿ ಶಕ್ತಿ ಇರ್ಬೋದು, ಏನೇನೋ ಮಾಡಿ ಮಟ್ಟಿ, ಏನೇನೋ ಮಾಡಿ ಮಟ್ಟಿ ಏನು ಬಂದ್ಬಿಡ್ಬೋದು ಅಲ್ಲ? ಏನಂತದಕ್ಕೆ ಮಸಲ್ಲ ಬಂದ್ಬಿಡ್ಬೋದು. ಯಾವುದು ಇಲ್ಲ. ಯಾರೇ ಆಗಲಿ ನಮ್ಮ ದೈಹಿಕವಾಗಿ ಯೋಚನೆ ಮಾಡಿದ್ರೆ ನಮ್ಮ ಕೈನಲ್ಲಿ ಆಗದೆ ಇರೋದು ಯಾವುದಾದ್ರೂ 10 ಕಾರ್ಯ ಇರ್ತದೆ, ಇಲ್ಲ 100 ಕಾರ್ಯ ಇರ್ತದೆ, ಒಂದಾದ್ರೂ ಇರ್ತದೆ. ನಮ್ಮ ಕೈನಲ್ಲಿ ಆಗಲ್ಲ, ಗೊತ್ತಾ? ಇವತ್ತೆಲ್ಲರೂ ತಿಳ್ಕೊಳ್ಳಿ, ನೀನು ನಾನು, ನನಗೆ ನಿನಗೆ ಎಲ್ಲೋ ಒಂದು ಕಡೆ ಒಂದು ಲಿಮಿಟ್ ದೇವರಿಟ್ಟಿದ್ದಾರೆ. ಮನೆಯಲ್ಲಿ ಏರ್ ಕಟ್ ಹೋದೆ, 2 ಬಂದಿದ್ರು, ನಾನು ಇದ್ದೆ. ನನ್ನ ಪಕ್ಕದಲ್ಲಿ ಒಂದು 10 ಜನ ಬಂದಿದ್ರು. 10 ಜನ ಕೂತಿರಲಿಲ್ಲ, 10 ಜನ ಬಂದು. ಸರಿ, ನಾನು ಕಟಿಂಗ್ ಮಾಡ್ತಾ ಇದ್ದೀನಿ ಶುಕ್ರವಾರ. ಒಬ್ಬ ಯವನಸ್ಥರು ಒಂದು 10 ಜನ ಬಂದರು. 10 ಜನ ಬಂದ್ಬಿಟ್ಟು ಬಾರ್ಬರ್ಗೆ ಹೇಳಿದ್ರು, ನನ್ನ ಗಡ್ಡನ ಬಿಳಿ ಮಾಡಬೇಕು ಅಂದು. ಇವನು ಯವನಸ್ಥ ಹುಡುಗ, ಯಾರು ಕೂತಿರೋನು, ಕಪ್ಪಗಿದೆ ಇವನ ಗಡ್ಡ, ಈಗ ಬಿಳಿ ಮಾಡು. ಬೋಲ್ತಾ ಹೇ ನೈ ಮಾಲಮ್ ಅಂದ. ಯಾರು? ಇವನು ಕಟ್ ಮಾಡೋದು. ಅವ್ರೇನು ಮಾಡಿದ್ರಿ 10 ಜನ, ಕ್ಯಾ ನೈ ಮಾಲಮ್ ಭಯ್ಯ, ವಾಟ್ಸಪ್ ದೇದೋ, ಏ ಆ್ಯಪ್ ಸುಡಿ ಅಂದರು. ಅಲ್ಲ ದೇಖೋ ಅಂದರು. ಈ ಆ್ಯಪ್ ದೇಖೋ, ये ऐप देखो, ये ऐप में क्या है? ಇವನು ನೋಡ್ತಾ ಇದ್ದಂಗೆ ಲಾಸ್ಟಲ್ಲಿ ಹಿಂದಿ ನನಗೆ ಇದು ಬರದೆ ಹೋದ್ರು ನಂಗೆ ಅರ್ಥ ಆಯಿತು. ನಾನು ಈ ಕಡೆ ಇವನಿಗೆ ಕಟ್ ಮಾಡೋ ಅಂತ ಇದ್ದೆ. ಕಟ್ ಮಾಡ್ತಾ ನಾನು ನಿದ್ದೆನೇ, ಯಾಕಂದ್ರೆ ಮಧ್ಯಾಹ್ನ ಅಲ್ವಾ 3 ಗಂಟೆಗೆ ನಿದ್ದೆನೇ ಹೋಗ್ಬಿಟ್ಟಿದ್ದೀನಿ ನಾನು. ನನ್ನ ಮಗ ಬಂದವನೇ, ಕೇಲೇಬೋ, ಅವನು ಹೊಡಿತಾವನೆ ಭಯ ಪಾಸ್ಟರ್ ಫಾದರ್. ನಾನು ಮಲಗಿಬಿಟ್ಟಿದ್ದೀನಿ, ನಿಜ. ಕೇಳಿ ನೋಡ್ರಿ, ಇಲ್ಲಿ ಕೇಳಿ ನೋಡ್ರಿ. ಅವನ ಹೆಸರು ಮಸ್ತಿಕೋ ಏನೋ ಗೊತ್ತಿಲ್ಲ. ಸರಿ, ಅವನನ್ನು ಹೊಡಿತಾವನ ಮಲಗಿಬಿಟ್ಟಿದ್ದೀನಿ ನಾನು. ನನಗೇನು ಗೊತ್ತು? ಸರಿ, ಇಲ್ಲಿ ಮಾತ್ರ ನಡೀತಾ ಇದ್ದೀನಿ, ಇದು ಮಾತ್ರ ಕೇಳಿಸ್ಕೊಳ್ತಾ ಇದ್ದೀನಿ ನಾನು. ಅವನು ಇಲ್ಲ ಸರ್ ಆಗಲ್ಲ ಕುತ್ಕೊಂಡ. ಸರಿ, ಇವ್ರು ವಾಟ್ಸಪ್ಪಲ್ಲಿ ಏನು ತೋರಿಸೋದಂದ್ರೆ ಕಪ್ಪುನ ಬಿಳಿ ಮಾಡ್ಬೋದು ಅಂತ ತೋರಿಸಿದ್ರು ಅವರು. ನಾನು ನೋಡಿಲ್ಲ, ತೋರಿಸಿದ್ರು.
ನನಗೆ ಕಟ್ ಮಾಡ್ತಾ ಇದ್ದವನು ಅವ್ರ ಹತ್ರ ಮಾತಾಡ್ತವನೆ. ಲೈಫಲ್ಲಿ ನೀನು ಎಲ್ಲೇ ಹೋಗು ಬಿಳಿ ಮಾಡೋಕ್ಕಾಗಲ್ಲ. ನೀನು ಹೇಳ್ತಾರೆ ವಾಟ್ಸಪ್ಪಲ್ಲಿ ಇರ್ಬೋದಯ್ಯ, ಯೂಟ್ಯೂಬಲ್ಲಿ ಇರ್ಬೋದಯ್ಯ, ಏನೇನೋ ಬರ್ತದಯ್ಯ, ಅದನ್ನು ನಾವು ಮಾಡೋಕ್ಕಾಗಲ್ಲ. ಅದು ಸೊ ನಾನು ಇದನ್ನು ಹೇಳ್ತಾ ಇರೋದು ಒಂದು ಪಾಯಿಂಟ್ ಏನಂದರೆ, ನಮ್ಮ ಜೀವನದಲ್ಲಿ ಕೆಲವು ಸಲ ದೇವರು ಯಾವ ಮಟ್ಟಕ್ಕೆ ತರ್ತಾರೆ ಅಂದರೆ, ನೋಡ್ದಾ ನಿನ್ನ ಕೈನಲ್ಲಿ ಏನೂ ಆಗಲ್ಲ, ನಾನು ಬೇಕು ಮಗನೇ ನಿನಗೆ, ನಾನು ಬೇಕು ಮಗಳೇ ನಿನಗೆ. ದೇವರು ಕೆಲವು ಸಲ ಆ ಮಟ್ಟಕ್ಕೆ ತಂದುಬಿಡ್ತಾರೆ. ಆ ಮಟ್ಟಕ್ಕೆ ತಂದುಬಿಟ್ಟು ನೋಡ್ದಾ ಅವರೊಬ್ಬರಿದಾರ್ರೀ. ಹಾಂ, ಸೊ ಎಲ್ರಿಗೂ ಮಾಡಿ ಲಿಸನ್. ಕೆಲವು ಸಲ ದೇವರು ಪ್ರೀತಿಯಿಂದ ಬಂದು ಹೇಳ್ತಾರೆ, ನೋಡ್ದಾ ನಿನ್ನ ಲೈಫ್ ನೀನು ನಡ್ಸೋಕ್ಕಾಯ್ತಾ, ನೋಡ್ದಾ ನನ್ನ ಶಕ್ತಿ ಬೇಕು ಮಗನೇ. ದಟ್ ಈಸ್ ವಾಟ್ ಹಂಬಲ್ನೆಸ್ ಅಲ್ವಾ? ಹಂಬಲ್ನೆಸ್. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಈ ದಿನ ಸ್ವಾಮಿ ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ಅನೇಕ ವೇಳೆ ನಾವು ಮುಂಜಾನೆ ನಿನ್ನ ವಾಕ್ಯವನ್ನು ಓದಿಲ್ಲ, ನಿಮ್ಮನ್ನು ಆರಾಧಿಸಲಿಲ್ಲ, ನಿಮ್ಮನ್ನು ಕೊಂಡಾಡಲಿಲ್ಲ. ನಮ್ಮನ್ನು ಕ್ಷಮಿಸು ಸ್ವಾಮಿ. ನಿನಗಾಗಿ ನಾವು ಜೀವಿಸುವಾಗ ನಮ್ಮೆಲ್ಲರಿಗೂ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ.
ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾಗ ಎನ್ ಸ್ವಸ್ಥ ಗೈದನು. ಎನ್